ಅಭಿಮಾನ್ ಸ್ಟುಡಿಯೋದ ಮುಂದೆ ವಿಷ್ಣು ಫ್ಯಾನ್ಸ್ ಪ್ರತಿಭಟನೆ. ವಿಷ್ಣುವರ್ಧನ್ ಹುಟ್ಟುಹಬ್ಬದ ಪೂಜೆಗೆ ಅಭಿಮಾನಿಗಳಿಗೆ ಅವಕಾಶವನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅಭಿಮಾನ್ ಸ್ಟುಡಿಯೋದ ಮುಂದೆ ವಿಷ್ಣು ಫ್ಯಾನ್ಸ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆಚ್ಚಿನ ನಟರು ಆರಾಧ್ಯ ದೈವ ವಿಷ್ಣುವರ್ಧನ್ ಅವರ ಪೂಜೆಗೆ ಅವಕಾಶ ಕೊಡೋಲ್ಲ ಯಾಕೆ ಅಂತ ಸ್ಟುಡಿಯೋ ಮಾಲೀಕರು ವರ್ಸಸ್ ಅಭಿಮಾನಿಗಳ ಶೀತಲ ಸಮರ. ಸಮಾಧಿ ಬಳಿ ಕಾದು ನಿಂತಿರುವಂತಹ ವಿಷ್ಣುವರ್ಧನ್ ಅಭಿಮಾನಿಗಳು 10 ಗುಂಟೆ ಜಾಗಕ್ಕಾಗಿ ಅಭಿಮಾನಿ ಸಂಘ ಮಾಲೀಕರ ಜಟಾಪಟಿ ಮುಂದುವರಿತಾ ಇದೆ. ಸ್ಟುಡಿಯೋ ಮುಂದೆ ನಿಂತು ಪ್ರತಿಭಟನೆ ಮಾಡ್ತಿರುವಂತಹ ಫ್ಯಾನ್ಸ್ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ನನ್ನ ಮಕ್ಕಳು ಅನ್ಯಾಯ ಇವತ್ತು ಇಷ್ಟೊಂದು ಏನು ಮಾಡ್ತಾವ್ರೆ, ಏನಕ್ಕೋಸ್ಕರ ಇಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್ ಏನಕ್ಕೆ, ಯಾತಕ್ಕೆ? ಅವತ್ತು ಅಂಬರೀಷ್ ತಗೊಂಡ್ಬಂದು ಬಿಟ್ಟು ಈ ಜಾಗದಲ್ಲಿ ಅಂಬರೀಷ್ ತಗೊಂಡ್ಬಂದು ಬಿಟ್ಟಿದ್ದು, ಬೇರೆ ಯಾರು ಬಿಟ್ಟಿಲ್ಲ. ಅಂಬರೀಷ್ ತಗೊಂಡ್ ಜಾಗ ಈ ಜಾಗಕ್ಕೆ ಏನನ್ನೇ ಆಗೈತೆ, ಯಾರೇನನ್ನೇ ಮಾಡೋರೆ ಮಕ್ಕಳು ಇವತ್ತು ಅವ್ರು ಸತ್ತಾಗೋರೆ, ನಾವು ಬರ್ತಿದೀವಿ, ಅವ್ರ ಮಕ್ಕಳು ಬೆಳಿಗ್ಗೆ 6 ಗಂಟೆ ಬಂದಿದ್ದು ಆಂಧ್ರ ಗಡಿಯಿಂದ. ಆಂಧ್ರ ಗಡಿ ಅಂದ್ರೆ ಅಮರಾಪುರ, ನಮ್ದು ಅಮರಾಪುರ. ಆಂಧ್ರ ಗಡಿಯಿಂದ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತಾದ್ರೂ ಬಿಟ್ಟಿಲ್ಲ ಸರ್, ಇಷ್ಟೊತ್ತಾದ್ರೂ ಇಲ್ಲಿ ಬಿಟ್ಟಿಲ್ಲ. ಪ್ರತಿ ವರ್ಷ ಬರ್ತೀನಿ ಸರ್, ಪ್ರತಿ ವರ್ಷ ಹುಟ್ಟುಹಬ್ಬಕ್ಕಾಗ್ಲಿ ಬರ್ತಲೇ ಇರ್ತೀನಿ, ಹೋಗ್ತಲೇ ಇರ್ತೀನಿ. ಒಂದು ದಿನ 6 ಗಂಟೆಗೆ ಬಂದು ಬೆಳಿಗ್ಗೆ 6 ಗಂಟೆಗೆ ಬಂದು ವೈಟ್ ಮಾಡ್ತೀವಿ ಇಲ್ಲಿ. 10 ಗಂಟೆ ಆಯ್ತು ಅಂತ ಇಷ್ಟೊತ್ತಾದ್ರೂ ಗೆಟ್ ಬಿಟ್ಟಿಲ್ಲ. ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಒಳ್ಳೆ ಪಾಕಿಸ್ತಾನ ಇಂಡಿಯಾ ತರ ನೋಡ್ತಿದ್ದಾರೆ ಇವತ್ತು ಪ್ರತಿಯೊಂದು ಸರ್ಕಾರ ಸರ್. ಯಡಿಯೂರಪ್ಪನ ಸರ್ಕಾರ ಆಗ್ಲಿ, ಸಿದ್ದರಾಮಯ್ಯ ಸರ್ಕಾರ ಆಗ್ಲಿ, ಇಲ್ಲ ಬೊಮ್ಮಾಯಿ ಸರ್ಕಾರ ಆಗ್ಲಿ, ಯಾವ ಸರ್ಕಾರ ಬಂದ್ರು ಯಾರನ್ನು ಉದ್ಧಾರ ಮಾಡಲ್ಲ. ನಮ್ಮ ಅಭಿಮಾನಿಗಳು ನೋಡಿ, ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಮೇಲೆ ಬಿಡಕ್ ನಮ್ಮನ್ನ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ. ಅವ್ರು ಮಾಡಿರೋದು ಒಂದೇ, ನಾನ್ ತಾನಾಗಿರ್ಬೇಕು ಅಂತ ಬೆಳೆದಿದ್ದಷ್ಟೇ, ನಾನಾಗಿರ್ಬೇಕು ಅಂತ ಬದುಕಿದಷ್ಟೇ. ಅವನಿಗೆ ಇಷ್ಟು ಅನ್ಯಾಯ. ಇವತ್ತು ಸಮಾಧಿಗೆ ಹೋಗಿ 74ನೇ ವರ್ಷದ ಹುಟ್ಟಿದಬ್ಬ ಮಾಡಬೇಕು ಅಂತ ನಾನು ಸಂತೋಷವಾಗಿ ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀನಿ. ಇವಾಗ ಇಷ್ಟೊತ್ತು ಬಿಟ್ಟವ್ರೆ ಆಯ್ತಾ.